ಲಕ್ಷ್ಮಿ ಲಕ್ಷ್ಮಿ ರೀ ಹೇಳ್ರಿ, ಏನು ಕರೆದ್ರಾ? ಕಣೆ ಲಕ್ಷ್ಮಿ, ಇವತ್ತು ಗಂಡಿನ ಕಡೆಯವ್ರಿಗೆ ಬರೋಕ್ಕೆ ಹೇಳಿದ್ದೀವಲ್ಲ, ಅವರು 10 ಗಂಟೆ ಅಷ್ಟರಲ್ಲಿ ಬರ್ತೀವಿ ಅಂತ ಹೇಳಿದ್ದಾರೆ. ಬೇಗ ಬೇಗ ಮದರಂಗಿನ ರೆಡಿ ಮಾಡಿಬಿಟ್ಟು ನೀವು ತಿಂಡಿ ಊಟ ಏನಾದರೂ ರೆಡಿ ಮಾಡಂಗಿದ್ರೆ ರೆಡಿ ಮಾಡ್ಕೊಂಬಿಡಿ. ಹಾಂ ಸರಿ ಕಣ್ರಿ. ತಿಂಡಿ ಊಟ ಏನು ಫಸ್ಟ್ ಟೈಮ್ ಏನೂ ಮಾಡೋ ಹಂಗಿಲ್ಲ. ಮದರಂಗಿನ ನಾವು ರೆಡಿ ಮಾಡ್ತೀನಿ, ಅವ್ರು ಬಂದು ನೋಡ್ಕೊಂಡು ಹೋಗಲಿ. ಸರಿ ಕಣೆ ಲಕ್ಷ್ಮಿ, ಆಯಿತು. ನಿಮಗೆ ಕಾಫಿ ಗಿಫಿ ಏನಾದರೂ ಕೊಡಲಾ? ಇಲ್ಲ ಇಲ್ಲ, ಏನು ಬೇಡ. ಇವಾಗ ಅವ್ರು ಬರೋಷ್ಟರಲ್ಲಿ ನಾನು ದನಗಳನ್ನೆಲ್ಲ ತೋಟದ ಹತ್ರ ಕಟ್ಬಿಟ್ಟು ಬಂದ್ಬಿಡ್ತೀನಿ. ಸರಿ ಕಣ್ರಿ. ನಮ್ಮ ಮದರಂಗಿ ಎಲ್ಲೋದ್ಲು, ಕಾಣಿಸ್ತಾನೆ ಇಲ್ವಲ್ಲ ಬೆಳಗ್ಗೆಯಿಂದ. ಮದರಂಗಿ ಮದರಂಗಿ ಮಗಳೇ ಮದರಂಗಿ. ಅತ್ತೆ, ಯಾಕೆ ಏನಾಯ್ತು? ಯಾಕೆ ಅಷ್ಟು ಜೋರಾಗಿ ಮದರಂಗಿನ ಕರಿತಾ ಇದ್ದೀರಾ? ಏನಿಲ್ಲ ಕಣಗವ್ರಿ, ಬೆಳಗ್ಗೆಯಿಂದ ನಮ್ಮ ಮದರಂಗಿ ನೋಡಲೇ ಇಲ್ಲ. ನೀನೇನಾರ ನೋಡ್ದೆ? ಎಲ್ಲೋದ್ಲು ಮದರಂಗಿ? ಗಂಡವ್ರು ಬರ್ತಾರೆ ಅಂತ ಎಲ್ಲ ಬೆಂಗಳೂರು ಕಡೆ ಓಡೋಗ್ಬಿಟ್ಲೇನು? ಹೌದಾ ಅತ್ತೆ, ನಾನು ನೋಡಲಿಲ್ಲ ಬೆಳಗ್ಗೆಯಿಂದ ಮದರಂಗಿನ. ಇರಿ, ರೂಮಲ್ಲಿ ಏನಾದರೂ ಇದ್ದಾಳೆ ನೋಡ್ಕೊಂಡ್ ಬರ್ತೀನಿ. ಸರಿ ಕಣ ಮಗವ್ರಿಗೆ, ಒಂಚೂರು ನೋಡ್ಬಿಟ್ಟು ಬೇಗ ಬೇಗ ರೆಡಿ ಆಗೋಕೆ ಹೇಳು. 10 ಗಂಟೆ ಅಷ್ಟರಲ್ಲಿ ಬರ್ತಾರಂತೆ. ನೀವೇನು ಯೋಚನೆ ಮಾಡಬೇಡಿ ಅತ್ತೆ, ಮದರಂಗಿ ಎಲ್ಲ ಇದ್ರು ನಾನು 10 ಗಂಟೆ ಅಷ್ಟರಲ್ಲಿ ಕರ್ಕೊಂಬಂದು ರೆಡಿ ಮಾಡ್ತೀನಿ. ಸರಿ ಅತ್ತೆ. ಈ ಹುಡುಗಿ ಎಲ್ಲೋಗ್ಬಿಟ್ಲು? ಇವತ್ತು ಬೆಳಗ್ಗೆ 10 ಗಂಟೆ ಆದರೂ ಎದ್ದೇಳ್ತಿರ್ಲಿಲ್ಲ. ಇವತ್ತು ಇಷ್ಟೊತ್ತಿಗೆ ಎದ್ದು ಎಲ್ಲೋಗ್ಬಿಟ್ಲು ಇವಳು? ಇರಲಿ, ಒಂದ್ಸರಿ ಗೌರಿ ರೂಮಲ್ಲಿ ನೋಡ್ಬಿಟ್ಟು ಎಲ್ಲರೂ ಹೋಗಿದ್ರೆ ನೋಡ್ಕೊಂಬರ್ತೀನಿ ಅಂತ ಹೇಳೋಳೆ. ನಮ್ಮ ಗೌರಿ ಇರೋದಕ್ಕೆ ನನಗೆ ಒಂಥರ ಧೈರ್ಯ. ಏನಿವತ್ತು ಒಂದು ಬೆಂಗಳೂರು ಬಸ್ಗಳೇ ಇಲ್ವಲ್ಲ ಬಸ್ ಸ್ಟಾಪಲ್ಲಿ. ಎಲ್ಲಾದ್ಲು ನಮ್ಮ ಮದರಂಗಿ? ಮನೆಗೆಲ್ಲೂ ಕಾಣಿಸ್ತಾನೆ ಇಲ್ವಲ್ಲ. ಮದುವೆ ಮಾಡ್ತವ್ರೆ ಅಂತ ಬೆಂಗಳೂರು ಕಡೆ ಹೋಗಿಬಿಟ್ಲಾ ಹೆಂಗೆ? ಇಡಿ, ಯಾವುದಕ್ಕೂ ಒಂದ್ಸರಿ ಬಸ್ ಸ್ಟಾಪ್ ಹತ್ರ ಹೋಗ್ಬಿಟ್ಟು ನೋಡ್ಕೊಂಬಂದ್ಬಿಡೋಣ. ಏನು ಅಮೇರಿಕಾದಿಂದ ಬಂದವಳಂಗೆ ನವರಂಗಿ ಆಟಗಳು ಆಡ್ಬಿಟ್ಲು ಇಷ್ಟು ದಿನ. ಇವಳಿಗೆ ಮದುವೆ ಮಾಡಿಸೋವರೆಗೂ ಬಿಡಲ್ಲ ನಾನೀಗ. ಯಾವ ಮೂಲೆಲ್ಲಾರ ಇರಲಿ, 10 ಗಂಟೆ ಅಷ್ಟಲ್ಲಿ ಹುಡುಕೊಂಬಂದು ಗಂಡವ್ರ ಮುಂದೆ ನಿಲ್ಲಿಸ್ಬೇಕು ಬೇಡ. ಮನೆಯಿಂದ ಬರೋದೇನೋ ಬಂದ್ಬಿಟ್ಟೆ, ಆದರೆ ಇಲ್ಲಿ ಬಸ್ಗಳು ಬೇರೆ ಸಿಗ್ತಾ ಇಲ್ಲ. ಯಾರು ನೋಡ್ಬಿಟ್ಬಿಟ್ಟು ನಮ್ಮ ಅಪ್ಪಂಗೆ ಹೇಳಿಬಿಟ್ರೆ ಏನು ಮಾಡೋದು ನಾನು ಇವಾಗ? ಯಾರೋ ಬರ್ತಾ ಇದ್ದಾರೆ ಅಲ್ಲಿ, ಅವ್ರ ಹತ್ರ ಒಂದ್ಸರಿ ಕೇಳಿಬಿಡೋಣ ಬೆಂಗಳೂರು ಬಸ್ ಎಷ್ಟು ಗಂಟೆಗಿದೆ ಅಂತ. ಸರ್ ಸರ್. ಏನಮ್ಮ, ಏನು ಕರ್ದ? ಹೌದು ಸರ್. ಸರ್, ಬೆಂಗಳೂರು ಬಸ್ಸು ಎಷ್ಟು ಗಂಟೆಗಿದೆ ಸರ್ ಇಲ್ಲಿಂದ ಇವಾಗ? ಇವಾಗ ಜಸ್ಟ್ 1 ನಿಮಿಷದಿಂದ ಹೋಯ್ತಲ್ಲಮ್ಮ ಬೆಂಗಳೂರು ಬಸ್ಸು. ಹಾಂ, ಏನು 1 ನಿಮಿಷದಿಂದ ಹೋಯ್ತಾ? ಅಯ್ಯೋ, 1 ನಿಮಿಷ ಬೇಕಾದರೂ ಬರಬೇಕಿತ್ತಲ್ಲ ನಾನು. ಸರ್, ನೆಕ್ಸ್ಟ್ ಎಷ್ಟು ಗಂಟೆಗಿದೆ ಸರ್ ಬಸ್ಸು? ಎಷ್ಟು ನಿಮಿಷ ಆಗುತ್ತೆ ನೆಕ್ಸ್ಟ್ ಬಸ್ ಬರೋದಕ್ಕೆ? ಅಯ್ಯೋ, ನಿಮಿಷ ಅಲ್ಲ ಅಮ್ಮ, 1 ಅವರ್ ಆಗುತ್ತೆ ನೆಕ್ಸ್ಟ್ ಬೆಂಗಳೂರು ಬಸ್ ಬರೋದಕ್ಕೆ. ಈ ಬಸ್ ಸ್ಟಾಪಲ್ಲಿ 1 ಅವರ್ಗೆ 1 ಬೆಂಗಳೂರು ಬಸ್ ಅಷ್ಟೇ ಬರೋದು. ಏನು 1 ಅವರ್ಗೆ 1 ಬೆಂಗಳೂರು ಬಸ್ಸಾ? ಏನು ಸರ್, ಇಷ್ಟು ದೊಡ್ಡ ಬಸ್ ಸ್ಟಾಪ್ ಇಟ್ಕೊಂಡಿದ್ದಾರೆ. ಒಂದು ನಿಮಿಷಕ್ಕೊಂದು 5 ನಿಮಿಷಕ್ಕೊಂದು ಬೆಂಗಳೂರು ಬಸ್ ಬರಬೇಕು ತಾನೆ? ಏನಮ್ಮ, ಏನೋ ಬಸ್ ಡೀಟೇಲ್ಸ್ ಕೇಳ್ತಿದೆಯಲ್ಲ ಅಂತ ಹೇಳಿದ್ರೆ ನನ್ನ ಹತ್ರನೇ ಆವಾಜ್ ಆಗ್ತಿದೆಯಾ 5 ನಿಮಿಷಕ್ಕೊಂದು ಬಸ್ ಬಿಡಲಿ ಅಂತ? ಏನು ನಿಮ್ಮ ಅಪ್ಪನ ಬಸ್ ಸ್ಟಾಪ್ ಅನ್ಕೊಂಡಿದೀಯಾ ಇದನ್ನ? ಸರ್, ಇದು ನಮ್ಮಪ್ಪಂದು ಅಲ್ಲ, ನಿಮ್ಮಪ್ಪಂದು ಅಲ್ಲ. ನೀವೆಲ್ಲ ಜನಗಳು ಹೇಳಿ 5 ನಿಮಿಷಕ್ಕೊಂದ್ಸರಿ ಬೆಂಗಳೂರಿಗೆ ಬಸ್ಗಳನ್ನ ಹಾಕ್ಸ್ಬೇಕು ತಾನೆ? ನೋಡಮ್ಮ, ಸುಮ್ಮನೆ ನನಗೆ ಬೆಳಗ್ಗೆ ತಲೆ ತಿನ್ಬೇಡ. ನಿನಗೆ ಬೆಂಗಳೂರಿಗೆ 5 ನಿಮಿಷಕ್ಕೂ ಬಸ್ ಬೇಕು ಅಂದರೆ ಹೋಗಿ ಮಾತಾಡ್ಬಿಟ್ಟು ಹಾಕಿಸ್ಕೊ. ನನ್ನ ಹತ್ರ ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಡ. ಏನು ಹುಡುಗಿರೋ ಎಲ್ಲಿಂದ ಬರ್ತಾವ ಇವೆಲ್ಲ? ಸರ್ ಸರ್ ನಿಂತ್ಕೊಡಿ ಸರ್. ಹೇ ಹೋಗಮ್ಮ, ನನಗೇನು ಕೆಲಸ ಇಲ್ಲ ಅನ್ಕೊಂಡಿದೀಯಾ? ಏನು ಇವನೊಬ್ಬನಿಗೆ ಕೆಲಸ ಇರೋದು? ಇವನೊಬ್ಬನೇ ಅರ್ಜೆಂಟಾಗಿ ಎಲ್ಲ ಕಡೆ ಹೋಗೋದು ಅನ್ನೋ ನಂಗೆ ಆಡ್ತಾನೆ. ಬಸ್ ಒಂದು ಯಾವಾಗ ಬರುತ್ತೋ? ಛೇ, ನಮ್ಮ ಮದರಂಗಿ ಮೇಡಮ್ ಅವರು ಬಸ್ ಸ್ಟಾಪಲ್ಲೇ ನಿಂತವ್ರೆ. ಐತೆ ಕಣೆ ನಿನಗಿವತ್ತು. ಮೇಡಮ್ ಮೇಡಮ್. ಯಾರಿ ಅದು ಮೇಡಮ್ ಮೇಡಮ್ ಅಂತ? ಹಾಂ, ಅದಕ್ಕೆ ನೀವೇನಿಲ್ಲಿ? ನಾನೇ ಮದರಂಗಿ ಮೇಡಮ್, ನಿಮ್ಮ ಅದಕ್ಕೆ ನೀವು ಹೇಳಬೇಕು, ನೀವೇನು ಮಾಡ್ತಿದ್ದೀರಾ ಇಲ್ಲಿ ಅಂತ. ಅದು ಅದಕ್ಕೆ ನನಗೆ ಬೆಂಗಳೂರಿಂದ ಒಂದು ಅರ್ಜೆಂಟ್ ಕಾಲ್
ಕಾಲ್ ಬಂತು, ಒಂದು ಇಂಟರ್ವ್ಯೂ ಇದೆ ಅಂತ, ಅದಕ್ಕೆ ಬೇಗ ಹೋಗ್ತಾ ಇದ್ದೀನಿ. ಓಹೋ, ಇಂಟರ್ವ್ಯೂ ಅಟೆಂಡ್ ಮಾಡೋಕ್ಕೆ ತಾವು ಮನೇಲಿ ಯಾರಿಗೂ ಹೇಳ್ದಂಗೆ ಓಡೋಗ್ತಿದ್ದೀರಾ ಬೆಂಗಳೂರಿಗೆ? ಅದಕ್ಕೆ ನಾನೇನು ಯಾರಿಗೂ ಹೇಳ್ದಂಗೆ ಓಡೋಗ್ತಾ ಇಲ್ಲ, ಸ್ವಲ್ಪ ಎಮರ್ಜೆನ್ಸಿ ಇರೋದಕ್ಕೆ ಬೇಗ ಬೇಗ ಅರ್ಜೆಂಟಲ್ಲಿ ಹೋಗ್ತಾ ಇದ್ದೀನಿ ಅಷ್ಟೇ. ಹೇ ಮುಚ್ಚೆ ಬಾಯಿ, ಇವತ್ತು ಗಣ್ಣವ್ರು ಬರ್ತಾರೆ ಅಂತ ಗೊತ್ತಿದ್ದು ನಿಮ್ಮ ಅಪ್ಪ ಅಮ್ಮನ ಮರ್ಯಾದೆ ಕಳೆಯೋದಕ್ಕೇ ಹೋಗ್ತಾ ಇದೆಯಾ ತಾನೇ ನೀನು ಬೆಂಗಳೂರಿಗೆ? ನಾನೇನು ನಮ್ಮ ಅಪ್ಪ ಅಮ್ಮನ ಮರ್ಯಾದೆ ಕಳೆದು ಹೋಗ್ತಾ ಇಲ್ಲ. ನನಗೆ ಇಷ್ಟ ಇಲ್ಲ ಅಂದ್ರೂ ಅವರು ಗಣ್ಣವ್ರ ಕಡೆಯವ್ರನ್ನ ಕರೆಸ್ತಾ ಇದ್ದಾರೆ, ಅದಕ್ಕೆ ನಾನು ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ ಅಷ್ಟೇ. ನೀವು ಇದರಲ್ಲಿ ಇನ್ವಾಲ್ವ್ ಆಗಬೇಡಿ ಅದಕ್ಕೆ. ಓಹೋ, ಇನ್ವಾಲ್ವ್ ಆಗಬಾರ್ದಾ? ನೋಡು, ನಿನಗೆ ಸರಿಯಾಗಿ ಮಾಡ್ತೀನಿ ಇನ್ಮೇಲೆ. ನೀನು ಮದುವೆ ಮಾಡಿಸೋರ್ಗೂ ಬಿಡಲ್ಲ ಕಣೆ ನಾನು. ಎಕ್ಸ್ಕ್ಯೂಸ್ ಮೀ, ನೀವು ಯಾರ್ರಿ ನನಗೆ ಮದುವೆ ಮಾಡ್ಸೋಕ್ಕೆ? ಸುಮ್ಮನೆ ನಿಮ್ಮ ದಾರಿ ನೀವು ನೋಡ್ಕೊಂಡು ಹೋಗ್ತಾ ಇರಿ. ಕಣೆ ಅಮ್ಮಣ್ಣಿ, ನೀನು ಇಷ್ಟು ದಿನ ನನ್ನನ್ನು ಆಟ ಆಡಿಸ್ತಾ ಅಲ್ವಾ, ಅದಕ್ಕೆ ನಾನು ಅದನ್ನು ಕುಡಿಯಲ್ಲ ಇದನ್ನು ಕುಡಿಯಲ್ಲ, ನನಗೆ ಅದೇ ಅಭ್ಯಾಸ ಇಲ್ಲ ಅಂತ. ಇವಾಗ ನಿನಗಿದೆ, ನಾನು ಆಟ ಆಡಿಸ್ತೀನಿ, ನೀನು ಆಡ್ತಾ ಇರು. ನೋಡಿ ಅದಕ್ಕೆ ನನಗೆ ಸುಮ್ಮನೆ ತಲೆ ಕೆಡಿಸ್ಬೇಡಿ. ನಾನು ಇವಾಗ ಹೋಗಿ ಇಂಟರ್ವ್ಯೂ ಅಟೆಂಡ್ ಮಾಡಬೇಕು. ನಾನು ಸುಮ್ಮನೆ ಮನೆಗೆ ಹೋಗಿ ನಾನು ಬೆಂಗಳೂರಿಗೆ ಹೋಗ್ಬಿಟ್ಟು ಇಂಟರ್ವ್ಯೂ ಅಟೆಂಡ್ ಮಾಡಿಕೊಂಡು ನಾನು ಯಾವಾಗ ಬರ್ತೀನೋ ಆವಾಗ ಹೇಳ್ತೀನಿ. ಆವಾಗ ಬೇಕಂದ್ರೆ ಗಂಡಿನ ಕಡೆಯವ್ರನ್ನ ಕರೆಸಿವ್ರಂತೆ. ಓಹೋ, ಏನು VIP ಇವಳು ಪರ್ಮಿಷನ್ ತಗೊಂಡು ಇವಳು ಬರೋ ಡೇಟ್ ಫಿಕ್ಸ್ ಮಾಡಿ ಗಂಡಿನ ಕಡೆಯವ್ರನ್ನ ಕರೆಸ್ತೀವಿ ಅನ್ಕೊಂಡಿದ್ಯಾ? ಮುಚ್ಕೊಂಡು ಬಾರೇಲೆ ಮನೆಗೆ. ಅದಕ್ಕೆ ಪ್ಲೀಸ್ ಅದಕ್ಕೆ ಅರ್ಥ ಮಾಡ್ಕೊಳ್ಳಿ, ಇದು ನನ್ನ ಫ್ಯೂಚರ್ ಪ್ರಶ್ನೆ. ನಾನು ಇವಾಗ ಹೋಗಿ ಅಟೆಂಡ್ ಮಾಡಿದ್ರೆ ಒಳ್ಳೆ ಕಂಪ್ನಿಯಲ್ಲಿ ನನಗೆ ಕೆಲಸ ಸಿಗುತ್ತೆ. ದಯವಿಟ್ಟು ನನಗೆ ಬೆಂಗಳೂರಿಗೆ ಹೋಗೋದಕ್ಕೆ ಬಿಡಿ ನೀವು. ಓಹೋ, ನೀ ಮೊಸಳೆ ಕಣ್ಣೀರು ಹಾಕ್ಬಿಟ್ರೆ ನಾನು ಕರ್ಗೋಗಿ ನಿನ್ನ ಬೆಂಗಳೂರು ಬಸ್ ಹತ್ತಿಸ್ತೀನಿ ಅನ್ಕೊಂಡಿದ್ಯಾ? ಯಾವುದೇ ಕಾರಣಕ್ಕೂ ಆಗಲ್ಲ. ನೀನು ಇವತ್ತು ಮನೆಗೆ ಕರ್ಕೊಂಡು ಹೋಗೇ ಹೋಯ್ತೀನಿ ಕಣೆ. ನಿಮಗೆ ಎಷ್ಟು ಹೇಳಿದ್ರೂ ಅರ್ಥ ಆಗಲ್ಲ ಅಲ್ವಾ? ಆಯಿತು, ನಡೀರಿ ಮನೆಗೆ. ಅಲ್ಲೇ ಬಂದು ಅವ್ನು ಯಾವನ್ ಬತ್ತನೋ ಗಂಡು, ಅವನ ಹತ್ರನೇ ಮಾತಾಡ್ಬಿಟ್ಟು ಮದುವೆ ಕ್ಯಾನ್ಸಲ್ ಮಾಡ್ಕೊತೀನಿ. ಓಹೋ, ಅಮ್ಮಣ್ಣಿ ಅಷ್ಟೆಲ್ಲ ಕನಸು ಕಾಣಬೇಡ ಕಣಮ್ಮಿ. ನಾನು ಗಂಡಿನ ಜೊತೆ ಮಾತಾಡೋದು ಬಿಟ್ರೆ ತಾನೇ ನೀನು ಮದುವೆ ಕ್ಯಾನ್ಸಲ್ ಮಾಡ್ಕೊಳ್ಳೋದು. ಬಿಡ್ತಿದ್ರು ನೀವು ನನಗೆ. ನಡೀರಿ ಹೋಗೋಣ ಮನೆಗೆ. ಹಂಗೆ ಬಾ ದಾರಿಗೆ, ನಡಿ ಮನೆ ಕಡೆಗೆ. ಬರೋದು ಬಂದಿದ್ದೀರಾ, ಒಂದು ಛತ್ರಿ ಆದರೂ ತಗೊಂಡು ಬರಬೇಕು ತಾನೇ. ಈ ಬಿಸಿಲಲ್ಲಿ ನಾನು ನಡ್ಕೊಂಡು ಹೋದ್ರೆ ಟ್ಯಾನ್ ಆಗ್ಬಿಡಲ್ವಾ ನನಗೆ? ಓಹೋ, ಇವಳೇನು ದೊಡ್ಡ ಐಶ್ವರ್ಯ ರೈ, ಟ್ಯಾನ್ ಆಗಿಬಿಟ್ರೆ ಫಿಲಮಲ್ಲಿ ಆ್ಯಕ್ಟಿಂಗ್ ಮಾಡೋ ಚಾನ್ಸ್ಗಳು ಉಂಟಾಯ್ತವೇನೋ. ಮುಚ್ಕೊಂಡು ನಡಿಯಲ್ಲೇ. ಅತ್ತಿಗೆ, ನನಗೆ ನೀವು ರೆಸ್ಪೆಕ್ಟ್ ಕೊಟ್ಟು ಮಾತಾಡಿ, ಇಲ್ಲ ಅಂದರೆ ಸರಿ ಇರಲ್ಲ ಅಷ್ಟೇ. ಆಮೇಲೆ ಓ ಹೌದಾ ಮಹಾರಾಣಿಯವರೇ? ನಡೀರಿ ಮಹಾರಾಣಿಯವರೇ, ನಿಮ್ಮನ್ನೇ ನೋಡಲು ಪಕ್ಕದೂರಿನ ಮಹಾರಾಜ ಬರುತ್ತಿದ್ದಾನೆ, ನಡೀರಿ. ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಮದರಂಗಿಗೆ ಹೆಂಗೆ ಚಳಿ ಬಿಡಿಸ್ತಿದ್ದೀನಿ ಅಂತ. ಇನ್ಮೇಲೆ ಐತೆ ಅವಳಿಗೆ. ಸರಿ ಫ್ರೆಂಡ್ಸ್, ಆಗಲೇ 9:30 ಆಗೋಗಿದೆ. ಇನ್ನು ಅರ್ಧ ಗಂಟೆಯಲ್ಲಿ ಗಂಡಿನ ಕಡೆಯವರು ಬಂದುಬಿಡ್ತಾರೆ. ಬೇಗ ಬೇಗ ಹೋಗಿ ನಮ್ಮ ಮದರಂಗಿನ ರೆಡಿ ಮಾಡಿಬಿಡ್ಬೇಕು ನಾನು. ಸರಿ ಫ್ರೆಂಡ್ಸ್, ನಾಳೆ ಸಿಗ್ತೀನಿ. ಅಲ್ಲಿಯವರೆಗೂ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಫ್ರೆಂಡ್ಸ್. ಬಾಯ್.